ಇತ್ತು ಗೊತ್ತಾಗೋದು. ಏನ್ ಪುಟ್ಟ ಹೇಗಿದೆಯಾ ನೋಡು, ಇಲ್ಲಿ ನೋಡು ಪುಟ್ಟ, ಇಲ್ಲಿ ನೋಡು ಗೊಂಬೆ ಹೇಗಿದೆ ನೋಡು, ಗೊಂಬೆ ಚೆನ್ನಾಗಿದೆ. ಅಳ್ಬೇಡ ಪುಟ್ಟಿ, ನೀನ್ ಮುದ್ದು ಬಂಗಾರ ಅಲ್ವಾ? ನನ್ ಮುದ್ದು ನೀನು, ನನ್ ಬಂಗಾರ ನೀನು. ಪ್ರಮೀಳಾ, ನಿನ್ನ ನೋಡಿದ್ರೆ ಇನ್ನೂ ಜಾಸ್ತಿ ಅಳುತ್ತೆ ಕಣೆ. ನೀನು ಮಗುವಿಂದ ಸ್ವಲ್ಪ ದೂರ ಇರೋ. ಪಾಪ ಮಗುಗೆ ಹಸುವಾಗಿದೆ ಅನ್ಸುತ್ತೆ ಸರ್. ಮಗುಗೆ ತಾಯಿ ಹಾಲು ಬೇಕು, ತಾಯಿ ಪ್ರೀತಿ ಬೇಕು. ಈಗೇನ್ ಮಾಡೋದು ಪ್ರಶಾಂತ್? ಕರ್ಕೊಂಡು ಹೋಗು ಅಂದ ತಕ್ಷಣ ನೀನ್ ಕರ್ಕೊಂಡ್ ಬಂದ್ಬಿಟ್ಟೆ. ನೋಡೀಗ ಹೇಗ್ ಅಳ್ತಿದೆ ಅಂತ. ಇನ್ ಏನ್ ಮಾಡ್ಲಿ ಅದಕ್ಕೆ? ನನ್ ಮಗು ಬಗ್ಗೆ ಅವಳು ಎಂತ ಮಾತಂದ್ಲು ಅಂತ ಕೇಳಿಸ್ಕೊಂಡ್ರಲ್ವಾ? ಯಾವ ಧೈರ್ಯದ ಮೇಲೆ ಈ ಮಗುನ ಅವಳ ಹತ್ರ ಬಿಟ್ಟು ಬರ್ಲಿ? ನನ್ ಚಿಕ್ಕ ಸೊಸೆ ಹೀಗ್ ಮಾತಾಡೋಕೆ ನೀನೇ ಕಾರಣ ಅಲ್ವಾ? ನಾನಾ? ಹೌದು, ಅವಳ ಕೋಪಕ್ಕೆ, ಅವಳ ಕಷ್ಟಕ್ಕೆ ಎಲ್ಲದಕ್ಕೂ ಕಾರಣ ನೀನೇ. ಅದಕ್ಕೆ ಹೆತ್ ಮಗುನ್ ಕೂಡ ದೂರ ಮಾಡ್ಕೊಂಡಿದ್ದಾಳೆ. ಪ್ರಮೀಳಾ, ಏನ್ ಮಾತಾಡ್ತಾ ಇದ್ಯಾ? ರಾಜಿಗ್ ಬೈಯೋದಿಕ್ಕೆ ನಿನಗೆ ಸಮಯ ಸಂದರ್ಭ ಇಲ್ವಾ ಅಮ್ಮ? ನನ್ ಮೊಮ್ಮಗಳು ಅಳ್ತಾ ಇದ್ರೆ ನನ್ ಹೃದಯನೇ ನಿಂತೋದಂಗ ಆಗುತ್ತೆ. ನೀವು ನನ್ನ ಏನ್ ಬೇಕಾದ್ರೂ ಹೇಳಿ, ಇವಳ ಮೇಲಿರೋ ಕೋಪದಿಂದನೇ ಅವಳು ನನ್ ಮೊಮ್ಮಗಳನ್ನ ದೂರ ಮಾಡ್ಕೊಂಡಿರೋದು. ನೀನು ಈ ಹೊಸ ಡ್ರಾಮಾನ ನಿಲ್ಸಿದ್ರೆ ಎಲ್ರಿಗೂ ಒಳ್ಳೇದು. ಅನವಶ್ಯಕವಾಗಿ ರಾಜಿನ ಇದ್ರಲ್ಲಿ ಎಳಿಬೇಡ. ಟಾಪಿಕ್ ಡೈವರ್ಟ್ ಆಗ್ತಿದೆ. ಈಗ ಅದು ಮುಖ್ಯ ಅಲ್ಲ. ನಮ್ ಈಗೋನೆಲ್ಲ ಸೈಡ್ಗೆ ಇಡಬೇಕು. ಮಗುಗೆ ಹಾಲು ತುಂಬಾ ಮುಖ್ಯ. ಅವಳಿಗೆ ತಾಯಿ ಹಾಲು ಬೇಕು, ತಾಯಿ ಸ್ಪರ್ಶ ಬೇಕು. ಅದಕ್ಕೆ ದಾರಿ ಏನು? ಅಮ್ಮ ರಾಜಲಕ್ಷ್ಮಿ, ನಿಮ್ಮ ಅತ್ತೆ ಮಾತನ್ನ ನೀನ್ ಮನ್ಸಿಗೆ ಹಾಕೊಳ್ದೇನೆ ಬೇಗ ಏನೋ ಒಂದು ಮಾಡಿ ಮಗುನ ಸಮಾಧಾನ ಮಾಡಮ್ಮ. ಈಗ್ಲೇ ಹಾಸ್ಪಿಟಲ್ಗೆ ಹೋಗಿ ಅಶ್ಮಿತಂಗ್ ಹಾಲು ಕುಡ್ಸು ಅಂತ ಹೇಳ್ತೀನಿ. ಅದೊಂದೇ ದಾರಿ. ನೀವು ಕರ್ಕೊಂಡು ಹೋಗಿದ ತಕ್ಷಣ ಅವಳು ಹಾಲು ಕುಡಿಸ್ತಾಳ ಅನ್ಕೊಂಡ್ರ ಅದಕ್ಕೆ? ನನ್ ಮಗು ಮೇಲ್ ಪ್ರೀತಿ ಇದ್ದಿದ್ರೆ ಅಂತ ಮಾತಾಡ್ತಿದ್ಲ. ಮತ್ತಿನ್ನೇನ್ ಮಾಡ್ತೀಯಾ? ಈಗ ಮಗು ಅಳುನ ಹೇಗ್ ನಿಲ್ಸೋದು? ಈ ಊರಲ್ಲಿ ನನ್ ಮಗುಗೆ ಹಸು ಹಾಲಾದ್ರೂ ಕೊಟ್ಟು ಸಾಕ್ತೀನಿ ಹೊರತು ಆ ರಾಕ್ಷಸಿ ಹತ್ರ ಮಾತ್ರ ಕಳ್ಸಲ್ಲ. ಪ್ರಶಾಂತ್, ಅವಳು ಒಬ್ಳೆ ತಾಯಿ ಅಲ್ಲ ಅಲ್ವಾ? ಹೆತ್ತ ತಾಯಿ ಅಲ್ದೇ ಇದ್ರು ಮನಸ್ಫೂರ್ತಿಯಾಗಿ ಪ್ರೀತಿ ಕೊಡೋ ತಾಯಿಂದ್ರು ತುಂಬಾ ಜನ ಇದ್ದಾರೆ. ಎಷ್ಟು ಜನ ಇದ್ರು ಹೆತ್ತ ತಾಯಿನೇ ಅಲ್ವಾ? ಅಷ್ಟೇ ಆದ್ರೆ ಸಾಕ? ಹೆತ್ತ ಮಗುನ ಸಾಯಿಸ್ಬೇಕು ಅಂತ ನೋಡೋಳು ಎಂತ ತಾಯಿ ಅವಳು? ಮಗುನ್ ಕೊಡಿ ಅದ್ಗೆ. ಪ್ರಶಾಂತ್ ಇರು. ಏನಿದು ನಿನ್ ಹಠಾನ? ಪಾಪ ಮಗು ಮೇಲೆ ತೋರ್ಸಕ್ ಹೋಗ್ಬೇಡ. ಸಮಾಧಾನವಾಗಿ ಹಾಸ್ಪಿಟ್ಲ್ಗೆ ಹೋಗಿ ಅಸ್ಮಿತಾ ಜೊತೆ ಮಾತಾಡೋಣ. ನಾನ್ ಮಾತಾಡ್ತೀನಿ ಕಣೋ. ನನಗೆ ಯಾರು ಏನು ಹೇಳ್ಬೇಡಿ. ನೀನ್ ಅಳ್ಬೇಡ ಪುಟ್ಟ. ನಿನ್ನ ಈ ಅಪ್ಪ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಪ್ರಶಾಂತ್, ಅಸ್ಮಿತಾ, ಏನಾಯ್ತು ಅಸ್ಮಿತಾ? ಏನಾಯ್ತಮ್ಮ? ಎದೆ ತುಂಬಾ ನೋವ್ತಿದ್ಯಮ್ಮ. ನರ್ಸ್, ನರ್ಸ್, ನರ್ಸ್. ಅಸ್ಮಿತಾ ಮೇಡಮ್, ಏನಾಯ್ತು? ಬೇಗ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬಮ್ಮ. ಸರಿ ಮೇಡಮ್. ಅಮ್ಮ, ಡೋಂಟ್ ವರಿ, ಮಗುಗೆ ಹಾಲು ಕುಡ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಮಗು ಇಲ್ಲಿ ಇಲ್ಲ ಡಾಕ್ಟರ್. ಏನು? ಮಗುನ ಅದ್ರ ತಂದೆ ಕರ್ಕೊಂಡು ಹೋಗಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ ನೀವು? ಈಗ ಹುಟ್ಟಿರೋ ಮಗುನ ಡಿಸ್ಚಾರ್ಜ್ ಮಾಡ್ದೇನೆ ಹೇಗ್ ಕರ್ಕೊಂಡು ಹೋಗ್ತೀರಾ ನೀವು? ಯಾರ್ ಪರ್ಮಿಷನ್ ಕೊಟ್ಟಿದ್ದು? ಅವ್ರ ತಪ್ಪೇನಿಲ್ಲ ಡಾಕ್ಟರ್. ಆ ಮಗುನ ಹೆತ್ತ ತಾಯಿನೇ ಮಗುನ ಸಾಯಿಸ್ತೀನಿ ಅಂತ ಹೇಳಿ ತಗೊಂಡೋಗಿ ಅಂತ ತುಂಬಾ ಗಲಾಟೆ ಮಾಡಿದ್ಲು. ಪಾಪ ಆತ ತಗೊಂಡೋದ ಅಷ್ಟೇ. ವಾಟ್ಸ್ ಹ್ಯಾಪನಿಂಗ್ ಹಿಯರ್? ನಿಮ್ ಇಷ್ಟ ಬಂದಾಗೆ ಡಿಸಿಷನ್ ತಗೊಂಡ್ರೆ ನಾವ್ ಯಾಕಿರ್ಬೇಕು? ಇಲ್ಲಿ ನೋಡಿ, ನಿಮ್ಗೆ ಆ ಮಗು ಯಾಕೆ ಇಷ್ಟ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಈಗ ಆ ಮಗುಗೆ ಹಾಲು ಕುಡಿಸ್ಲಿಲ್ಲ ಅಂದ್ರೆ ನಿಮ್ ಜೀವಕ್ಕೆ ತೊಂದರೆ ಆಗುತ್ತೆ.
ನೋ ಡಾಕ್ಟರ್, ಅದ್ರ ಮುಖ ನೋಡಕ್ಕೂ ನನಗೆ ಇಷ್ಟ ಇಲ್ಲ. ಜೀವನೇ ಹೋಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ಪ್ರಶಾಂತ್ಗೆ ಫೋನ್ ಮಾಡ್ರಿ, ಬೇಗ ಮಗು ಕರ್ಕೊಂಡ್ ಬರಕ್ ಹೇಳ್ರಿ. ಫೋನ್ ನ ಪಿಕ್ ಮಾಡ್ತಾ ಇಲ್ಲ. ಆ ಮನೆ ದೊಡ್ಡ ಸೊಸೆ ಅಲ್ಲೇ ಬೆದರ್ತಾಳಲ್ಲ, ಅವಳಿಗೆ ಫೋನ್ ಮಾಡಿ. ಹೇಳಿ ಅಂಕಲ್. ಅರ್ಜೆಂಟಾಗಿ ಮಗುನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಮ್ಮ. ಯಾಕೆ? ಬೇಡ ಅಂತ ಕಳ್ಸಾಯ್ತಲ್ಲ, ಅಷ್ಟರಲ್ಲೇ ಮನಸ್ಸು ಬದಲಾಯಿಸ್ಕೊಂಡ್ಲಾ? ಅದಾಗಲ್ಲಮ್ಮ. ಅಮ್ಮ, ಎದೆ ತುಂಬಾ ನೋವ್ತಿದ್ಯಮ್ಮ. ನರ್ಸ್, ನರ್ಸ್, ನಿಮ್ಗೆ ಆ ಮಗು ಯಾಕೆ ಇಷ್ಟ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಈಗ ಆ ಮಗುಗೆ ಹಾಲು ಕುಡಿಸ್ಲಿಲ್ಲ ಅಂದ್ರೆ ನಿಮ್ ಜೀವಕ್ಕೆ ತೊಂದರೆ ಆಗುತ್ತೆ. ಅಯ್ಯೋ, ನಾನು ಫೋನ್ ಮಾಡಿದ್ರೆ ತೆಗಿಲಿಲ್ಲ ಅಮ್ಮ. ಕೋಪದಲ್ಲಿದ್ದಾರೋ ಏನೋ. ಅಳಿಯಂದ್ರಿಗೆ ನಿಜ ಹೇಳಿ ನೀನಾದ್ರೂ ಕರ್ಕೊಂಬಮ್ಮ. ನೀವ್ ಚಿಂತೆ ಮಾಡ್ಬೇಡಿ, ನಾನ್ ತಕ್ಷಣ ಪ್ರಶಾಂತ್ಗೆ ಹೇಳಿ ಮಗುನ ಕರ್ಕೊಂಡ್ ಬರೋದಕ್ಕೆ ಹೇಳ್ತೀನಿ. ಏನಾಯ್ತು ರಾಜಿ? ಯಾಕೆ ಒಂಥರ ಇದೆಯಾ? ಅರ್ಜೆಂಟ್ ಆಗಿ ನಾವು ಪ್ರಶಾಂತ್ನ ಒಪ್ಸಿ ಮಗುನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಸರ್. ಯಾಕೆ? ಏನಾಯ್ತು? ಅಶ್ಮಿತಂಗೆ ಚೆಸ್ಟ್ ಪೈನ್ ಬಂದಿದ್ಯಂತೆ. ಮಗುಗೆ ಹಾಲ್ ಕುಡಿಸ್ದೆ ಹೋದ್ರೆ ಅವಳ ಪ್ರಾಣಕ್ಕೇನೆ ತೊಂದ್ರೆ ಅಂತೆ. ಹೌದಾ? ನಡಿ ಹಾಗಾದ್ರೆ ನೋಡೋಣ. ತಡ್ಕೊಳಕ್ ಆಗ್ತಿಲ್ಲ ಅಮ್ಮ. ಮಗು ನಿನ್ನೂ ಕರ್ಕೊಂಡ್ ಬಂದಿಲ್ವಾ? ಕಾಲ್ ಮಾಡಿದ್ದೆ ಡಾಕ್ಟರ್, ಇನ್ನೇನ್ ಬರ್ತಾರೆ. ಮತ್ತೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳಿ. ನಾನು ಹೇಳಿದ್ದೀನಿ, ಬರ್ತಾರೆ ಬಿಡಿ.